ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು BSF ಅಲ್ಲಿರುವಂತಹ ಹೆಡ್ ಕಾನ್ಸ್ಟೇಬಲ್ ಹುದ್ದೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ಜಾಬ್ನ ವೀಡಿಯೋಸ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, direct and departmental recruitment for the post of head constable and radio operator and radio mechanic in BSF communication set of 2025. ಇಲ್ಲಿ ಜೆಂಡರ್ ಬ್ಯಾಲೆನ್ಸನ್ನು ತಪ್ಪಿಸಲಿಕ್ಕೆ ವಿಮೆನ್ಸ್ ಕ್ಯಾಂಡಿಡೇಟಿಗೂ ಕೂಡ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೋಡ್ಬೋದು, ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿರುವಂಥದ್ದು. ಇದು ನಾನ್ ಗೆಜೆಟೆಡ್ ಪೋಸ್ಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ಭಾರತೀಯ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆದಿರುವಂಥದ್ದು. ಇದು ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪ್ರೇಟರ್ ಆ್ಯಂಡ್ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ. ಇದು ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವತ್ತು ಅಂತೇಳಿ ನೋಡೋದಾದರೆ 24/8/2025 ಆಗಸ್ಟ್ 24ನೇ ತಾರೀಕಿಂದ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23/9/2025 ಅಂದರೆ ಸೆಪ್ಟೆಂಬರ್ 23ನೇ ತಾರೀಕಿಗೆ ಕೊನೆಯ ದಿನ ಆಗಿರುತ್ತೆ. ಪೇಮೆಂಟ್ ಮಾಡಲಿಕ್ಕೂ ಕೂಡ ಅವತ್ತೇ ಕೊನೆಯ ದಿನ ಆಗಿರುತ್ತೆ. ಇನ್ನು ಪೇ ಸ್ಕೇಲು ಮತ್ತು ಅದರ್ ಅಲವೆನ್ಸಸ್ ನೋಡೋದಾದರೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಆ್ಯಂಡ್ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಇದು ಲೆವೆಲ್ 4ನ ಹುದ್ದೆ ಆಗಿರುತ್ತೆ. ಸ್ಯಾಲ್ರಿ ಎಷ್ಟಿದೆ ಅಂತೇಳಿ ನೋಡೋದಾದರೆ 25,500ರಿಂದ 81,000 ತನಕ ಇದೆ. ಇದು 7ನೇ CPC ಆಗಿರುತ್ತೆ. ಇನ್ನು ಅಷ್ಟೇ ಅಲ್ಲ, ಇನ್ನು ಅದರ್ ಅಲವೆನ್ಸಸ್ ಕೂಡ ಇದೆ. ಅಂದರೆ ರೇಷನ್ ಮನಿ ಅಲವೆನ್ಸಸ್ ಇರ್ಬೋದು, ಡ್ರೆಸ್ ಅಲವೆನ್ಸಸ್ ಇರ್ಬೋದು, ಇನ್ನು ಫ್ರೀ ಅಕಾಮಡೇಷನ್ ಅಥವಾ HRA, ಟ್ರಾನ್ಸ್ಪೋರ್ಟ್ ಅಲವೆನ್ಸಸ್, LTC ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಅಲವೆನ್ಸಸ್ ಇಲ್ಲಿ ಅವರಿಗೆ ಇರುವಂಥದ್ದು, ಅಂದರೆ ಅದರ್ ಅಲವೆನ್ಸಸ್ ಇದೆ. ಇನ್ನು ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಡೈರೆಕ್ಟ್ ಎಂಟ್ರಿ ವೇಕೆನ್ಸಿ ಇದೆ ಮತ್ತು ಡಿಪಾರ್ಟ್ಮೆಂಟಲ್ ವೇಕೆನ್ಸಿ BSc ಸರ್ವಿಂಗ್ ಪರ್ಸನಲ್ ಅಂದರೆ BSF ಅಲ್ಲಿ ಕೆಲಸ ಮಾಡ್ತಿರುವ ಅವರಿಗೆ ಪ್ರಮೋಷನ್ ಮೂಲಕ ಸಿಗುವಂತಹ ವೇಕೆನ್ಸಿ ಇರ್ಬೋದು. ಟೋಟಲ್ ವೇಕೆನ್ಸಿ ಇದು ಪೋಸ್ಟಸ್ ನೋಡೋದಾದರೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಇಲ್ಲಿ ಟೋಟಲ್ ಪೋಸ್ಟ್ ಬಂದು ಡೈರೆಕ್ಟ್ ಎಂಟ್ರಿ ವೇಕೆನ್ಸಿಯಲ್ಲಿ 65 + 34, ರಿಮೈನಿಂಗ್ ವೇಕೆನ್ಸಿ 584 ಇದೆ. ಟೋಟಲ್ 910 ಅಂದರೆ 910 ಪೋಸ್ಟ್ ಖಾಲಿ ಇರುವಂಥದ್ದು. ಅದರಲ್ಲಿ 227 ಡಿಪಾರ್ಟ್ಮೆಂಟಲ್ ವೇಕೆನ್ಸಿ ಖಾಲಿ ಇರುವಂಥದ್ದು. ಇನ್ನು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕಲ್ ಪೋಸ್ಟ್ ನೋಡೋದಾದರೆ ಡೈರೆಕ್ಟ್ ಎಂಟ್ರಿ ವೇಕೆನ್ಸಿ 16 ಪೋಸ್ಟ್ ಖಾಲಿ ಇದೆ ಆ್ಯಂಡ್ CA-NT ಇದೆ. ಇನ್ನು ರಿಮೈನಿಂಗ್ ವೇಕೆನ್ಸಿ 134 ಇದೆ. ಇನ್ನು ಡಿಪಾರ್ಟ್ಮೆಂಟಲ್ಲು ನೋಡೋದಾದರೆ 53 ಖಾಲಿ ಇರುವಂಥದ್ದು. ಟೋಟಲು ವೇಕೆನ್ಸಿ ಖಾಲಿ ಇರುವಂಥದ್ದು 211 ಪೋಸ್ಟು. ಇದು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಪೋಸ್ಟ್ ಖಾಲಿ ಇರುವಂಥದ್ದು. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನೋಡೋದಾದರೆ ನೀವು ಯಾವುದೇ ಥರ ಯಾರು ಅಪ್ಲಿಕೇಶನ್ ಹಾಕ್ತೀರ ಕ್ಯಾಂಡಿಡೇಟು, ನೀವು ಯಾವುದೇ ಅಪ್ಡೇಟಿಗಾಗಿ BSF ಅಫಿಷಿಯಲ್ ವೆಬ್ಸೈಟ್ ಏನಿದೆ, ರಿಕ್ರೂಟ್ಮೆಂಟ್ ಪೋರ್ಟಲ್ ಇರ್ಬೋದು ಅಥವಾ ಅಫಿಷಿಯಲ್ ವೆಬ್ಸೈಟ್ ಏನಿದೆ, ಇದನ್ನು ರೆಗ್ಯುಲರಾಗಿ ಚೆಕ್ ಮಾಡ್ತಾ ಇರಬೇಕು. ಇನ್ನು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಇನ್ನು ಕ್ಯಾಂಡಿಡೇಟು 2 ಹುದ್ದೆಗೂ ಕೂಡ ಅರ್ಜಿ ಸಲ್ಲಿಸ್ಬೋದು. ಅಂದರೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಆ್ಯಂಡ್ ರೇಡಿಯೋ ಮೆಕ್ಯಾನಿಕ್ ಪೋಸ್ಟ್ ಏನಿದೆ, ಈ 2 ಹುದ್ದೆಗೂ ಕೂಡ ಅರ್ಜಿಯನ್ನು ಹಾಕ್ಬೋದು. ಕೊನೆಗೆ ಮೆರಿಟಲ್ಲಿ ಯಾವುದು ಸೆಲೆಕ್ಟ್ ಆಗ್ತಾರೆ ಅವರಿಗೆ 2ರಲ್ಲಿ ಯಾವುದಾದ್ರೂ ಒಂದು ಹುದ್ದೆ ಸಿಗುತ್ತೆ. ಇನ್ನು ಅಪ್ಲಿಕೇಶನನ್ನು ಮೇಲ್ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ ಇಬ್ಬರಿಗೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಯಾರು ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಹಾಕ್ತೀರಾ ನೀವು CBT ಎಕ್ಸಾಮ್ಗೆ ಬರಿಬೇಕಾಗುತ್ತೆ. ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಏನಿದೆ ಅದನ್ನು ಬರಿಬೇಕಾಗುತ್ತೆ. ರಿಕ್ರೂಟ್ಮೆಂಟ್ ಪ್ರೋಸೆಸ್ ಯಾವ ರೀತಿ ಇದೆ ಅಂತೇಳಿ ನೋಡೋದಾದ್ರೆ ಫಸ್ಟ್ ಫೇಸ್ ಎಕ್ಸಾಮ್ಸ್ ಇರುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆ್ಯಂಡ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಈ ಅಡ್ಮಿಟ್ ಕಾರ್ಡನ್ನ ಕಳಿಸ್ಕೊಡ್ತಾರೆ. ಅಂದರೆ ಎಕ್ಸಾಮ್ಗೆ 3 ದಿನ ಮುಂಚಿತವಾಗಿ ಅಡ್ಮಿಟ್ ಕಾರ್ಡ್ ಕಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಾ ಅವರೆಲ್ಲರೂ ಕೂಡ ಈ ಫಸ್ಟ್ ಫೇಸ್ ಎಕ್ಸಾಮ್ಗೆ ಅಟೆಂಡ್ ಆಗಲೇಬೇಕು. ಇದರಲ್ಲಿ ಏನು ಕ್ವಾಲಿಫೈ ಆಗ್ತೀರಾ ನೀವು ನೆಕ್ಸ್ಟ್ ಸೆಕೆಂಡ್ ಫೇಸ್ ಎಕ್ಸಾಮಿಗೆ ಬರಿಬೋದು. ಇನ್ನು ಸೆಕೆಂಡ್ ಫೇಸ್ ಎಕ್ಸಾಮ್ ನೋಡೋದಾದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, CBT. ಇದು 2 ಲ್ಯಾಂಗ್ವೇಜಲ್ಲಿ ನಡೆಸಲಾಗುತ್ತೆ ಎಕ್ಸಾಮನ್ನು. ಒಂದು ಇಂಗ್ಲೀಷ್ ಮತ್ತು ಹಿಂದಿ. ನಿಮಗೆ ಯಾವ ಲ್ಯಾಂಗ್ವೇಜ್ ಕನ್ವೀನಿಯಂಟ್ ಇದೆಯೋ ಆ ಲ್ಯಾಂಗ್ವೇಜಲ್ಲಿ ನೀವು ಎಕ್ಸಾಮನ್ನು ಬರಿಬೋದು. ಇನ್ನು ಹಾಲ್ ಟಿಕೆಟ್ನು ಕೂಡ ಅಷ್ಟೇ ಎಕ್ಸಾಮ್ಗಿಂತ 3 ದಿನ ಮುಂಚಿತವಾಗಿ ಕಳಿಸ್ಕೊಡ್ತಾರೆ. ಇನ್ನು ಥರ್ಡ್ ಫೇಸ್ ಎಕ್ಸಾಮ್ ನೋಡೋದಾದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ ಮತ್ತು ಡಿಕ್ಟೇಷನ್ ಟೆಸ್ಟ್ ಇರುತ್ತೆ ಮತ್ತು ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ ಇರುತ್ತೆ. ಇದು ಕೇವಲ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಹುದ್ದೆಗಳಿಗೆ ಮಾತ್ರ ಇರುವಂಥದ್ದು.
ಇದು ಕೂಡ ಅಷ್ಟೇ ಅಡ್ಮಿಟ್ ಕಾರ್ಡನ್ನು ಕಳಿಸ್ಕೊಡ್ತಾರೆ. ಎಕ್ಸಾಮ್ಗಿಂತ 3 ದಿನ ಮುಂಚಿತವಾಗಿ ಅಡ್ಮಿಟ್ ಕಾರ್ಡನ್ನ ಕಳಿಸ್ಕೊಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಯಾರು ಡಿಸ್ಕ್ವಾಲಿಫೈ ಆಗಿರ್ತಾರೋ, ಅನರ್ಹರಾಗಿರ್ತಾರೋ ಅಂಥವರಿಗೆ ಈ ಪ್ಯಾರಾಗ್ರಾಫ್ ರೀಡಿಂಗ್ ಇರ್ಬೋದು ಅಥವಾ ಡಿಕ್ಟೇಷನ್ ಎಕ್ಸಾಮ್ ಏನಿದೆ ಟೆಸ್ಟು, ಇದಕ್ಕೆ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇಲ್ಲ. ಇದು ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ ಇರುವಂಥದ್ದು ಕೇವಲ ಹೆಡ್ ಕಾನ್ಸ್ಟೇಬಲ್, ರೇಡಿಯೋ ಆಪರೇಟರ್ ಹುದ್ದೆಗಳಿಗೆ ಮಾತ್ರ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಮತ್ತು ಡಿಕ್ಟೇಷನ್ ಟೆಸ್ಟ್ ಇರ್ಬೋದು, ಇನ್ನು ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟ್ ಇರ್ಬೋದು. ಇದರಲ್ಲಿ ಯಾರು ಸಕ್ಸಸ್ಫುಲ್ಲಾಗಿ ಇರ್ತಾರೋ ಅಂತಹ ಕ್ಯಾಂಡಿಡೇಟಿಗೆ ಇದು ಡೀಟೇಲ್ಡ್ ಮತ್ತು ರಿವ್ಯೂ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. DME ಮತ್ತು RME ಅಂತೇಳಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇನ್ನು ರೇಡಿಯೋ ಆಪ್ರೇಟರ್ ಮೆಕ್ಯಾನಿಕಲ್ ಪೋಸ್ಟ್ ಹುದ್ದೆ ಏನಿದೆ ಅಂಥವರಿಗೆ ವೆರಿಫಿಕೇಷನ್ ಇರುತ್ತೆ ಮತ್ತು ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಇನ್ನು ಫೈನಲ್ ರಿಸಲ್ಟ್ ಯಾವ ರೀತಿ ಮಾಡ್ತಾರೆ ಅಂತೇಳಿ ನೋಡೋದಾದರೆ ಮೆರಿಟ್ ಆಧಾರದ ಮೇಲೆ ಕ್ಯಾಂಡಿಡೇಟ್ನ ಆಯ್ಕೆ ಮಾಡ್ಕೊಳ್ತಾರೆ. ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ಗೆ ಅಲ್ಲಿ ನೋಡೋದಾದರೆ ಟೋಟಲ್ ಮಾರ್ಕ್ಸ್ ನೀವೇನು CBTಯಲ್ಲಿ ತೊಗೊಂಡಿರ್ತೀರ 200ಗೆ ಪ್ಲಸ್ ಡಿಕ್ಟೇಷನಲ್ಲಿ 50 ಮಾರ್ಕ್ಸ್ ಇರುತ್ತೆ, ಟೋಟಲ್ 250 ಮಾರ್ಕ್ಸ್. ಮತ್ತು ಪ್ಯಾರಾಗ್ರಾಫ್ ರೀಡಿಂಗಲ್ಲಿ ಕ್ವಾಲಿಫೈ ಆಗಿದ್ದವ್ರನ್ನ ಅಂಥವ್ರನ್ನ ಮೆರಿಟ್ ಆಯ್ಕೆ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋತಾರೆ. ಇನ್ನು ರೇಡಿಯೋ ಮೆಕ್ಯಾನಿಕಲ್ ಹುದ್ದೆ ಏನಿದೆ ಹೆಡ್ ಕಾನ್ಸ್ಟೇಬಲ್, ಇದು CBT ಎಕ್ಸಾಮಲ್ಲಿ ನೀವೇನು ಔಟ್ ಆಫ್ 200ಗೆ ಏನು ಮೆರಿಟ್ ತೊಗೊಂಡಿರ್ತೀರ ಅದರ ಮೂಲಕ ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಇನ್ನು ಫೈನಲ್ ಆಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಏನಿದೆ ಇದನ್ನು ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ BSFದು ಅಲ್ಲಿ ಪ್ರಕಟಗೊಳಿಸ್ತಾರೆ. ಅಂದರೆ ಅವರು BSF ರಿಕ್ರೂಟ್ಮೆಂಟ್ ಪೋರ್ಟಲ್ ಮತ್ತು BSF ವೆಬ್ಸೈಟ್ ಏನಿದೆ ಇದರಲ್ಲಿ ಅವರು ಪ್ರಕಟಿಸೋದು. ಮತ್ತು ಯಾವುದೇ ರೀತಿಯಾದಂತಹ ವೇಟಿಂಗ್ ಲಿಸ್ಟನ್ನು ಅವರು ಬಿಡುಗಡೆ ಮಾಡೋದಿಲ್ಲ. ಇನ್ನು ಎಲಿಜಿಬಿಲಿಟಿ ಕಂಡೀಷನ್ಸ್ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನೋಡೋದಾದರೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಹುದ್ದೆಗೆ PUC ಪಾಸ್ ಆಗಿರಬೇಕು. ಅಂದರೆ ಸೈನ್ಸ್ ಮಾಡಿದವರಿಗೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಮಾಡಿರಬೇಕು. ಅಥವಾ SSLC ಜೊತೆಗೆ ITIನ ಕೂಡ ಮಾಡಿದರೆ ಅಂಥವರಿಗೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ಕಿಗೆ 12th ಪಾಸ್ ಆಗಿರಬೇಕು. ಜೊತೆಗೆ ಸೈನ್ಸ್ ಮಾಡಿದರೆ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಇದು ಮಾಡಿದರೆ ಇಂಥವ್ರಿಗೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು SSLC ಜೊತೆಗೆ ITI ಮಾಡಿದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ITIದಲ್ಲಿ ನೀವು ನೋಡ್ಬೋದು ಜನರಲ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಆಪ್ರೇಟರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಆರ್ ಡಾಟಾ ಪ್ರೋಗ್ರಾಮಿಂಗ್ ಆ್ಯಂಡ್ ಕಂಪ್ಯೂಟರ್ ಸಾಫ್ಟ್ವೇರ್ ಆರ್ ಎಲೆಕ್ಟ್ರಿಷಿಯನ್ ಆರ್ ಫಿಟ್ಟರ್ ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಎಲೆಕ್ಟ್ರಾನಿಕ್ ಸಿಸ್ಟಮು ಮೇಂಟೆನೆನ್ಸ್ ಈ ಸಬ್ಜೆಕ್ಟಲ್ಲಿ ಯಾರು ITI ಮಾಡಿರ್ತಾರೆ ಅಂಥವ್ರಿಗೆ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಅವರಿಗೆ 18 ವರ್ಷ ಮಿನಿಮಮ್ ಅಂದರೆ ಆಗಿರಬೇಕು, 25 ವರ್ಷದ ಒಳಗಡೆ ಇರಬೇಕು. OBC ಅವರಿಗೆ 18 ವರ್ಷ ಮಿನಿಮಮ್ಮು, 28 ವರ್ಷದ ಒಳಗಡೆ ಇರಬೇಕು. ಇನ್ನು SC ST ಅವರಿಗೆ 18 ವರ್ಷ ವಯಸ್ಸಾಗಿರಬೇಕು, ಇನ್ನು 30 ವರ್ಷದ ಒಳಗಡೆ ಇರಬೇಕು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂದರೆ SC ST ಅವರಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಇದೆ. ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ ಅವರಿಗೆ 3 years ಇದೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಅನ್ರಿಸರ್ವ್ಡ್ ಅವರಿಗೆ 3 years ಇದೆ. OBC ಅವರಿಗೆ 5 years ಇದೆ. SC ST ಅವರಿಗೆ 8 years ಇದೆ. ಇನ್ನಿಲ್ಲಿ ನೀವು ನೋಡ್ಬೋದು ಕೆಲವೊಂದು ನೋಟ್ಸ್ ಇದೆ, ಅಂದರೆ ಇವ್ರದ್ದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ. ಇದನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಅಪ್ಲಿಕೇಶನ್ ಹಾಕಲಿಕ್ಕಿಂತ ಮುಂಚೆ ಈ ಇನ್ಸ್ಟ್ರಕ್ಷನ್ಸನ್ನು ಕೇರ್ಫುಲ್ಲಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ. ಇನ್ನು ಫಸ್ಟ್ ಫೇಸ್ ಎಕ್ಸಾಮ್ ಏನಿದೆ ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಏನಿದೆ ಇದು ಯಾವ ರೀತಿ ನಡೆಸ್ತಾರೆ ಅಂತೇಳಿ ನೋಡೋದಾದರೆ ಹೈಟ್ ಫಾರ್ ಮೆನ್ 168 ಇರಬೇಕು ಸೆಂಟಿಮೀಟರ್, ಫಾರ್ ವಿಮೆನ್ 157 ಸೆಂಟಿಮೀಟರ್ ಇರಬೇಕು. ಇನ್ನು ಚೆಸ್ಟ್ ಅಷ್ಟೇ 80 ಸೆಂಟಿಮೀಟರ್ ಮೆನ್ನಿಗೆ ಇರಬೇಕು, ಇನ್ನು ವಿಮೆನ್ಗೆ ನಾಟ್ ಅಪ್ಲಿಕೇಬಲ್ ಅಂತ ಇದೆ. ಇನ್ನು ವೆಯ್ಟ್ ಅಷ್ಟೇ ಕರೆಸ್ಪಾಂಡಿಂಗ್ ಟು ಹೈಟ್, ಇದು ಕೂಡ ಅಷ್ಟೇ ವಿಮೆನ್ಸಿಗೆ ಕರೆಸ್ಪಾಂಡಿಂಗ್ ಟು ಹೈಟ್ ಇದೆ. ಇನ್ನು ಇಲ್ಲಿ ಯಾವ ಫಾರ್ಮೇಟಲ್ಲಿ ಸರ್ಟಿಫಿಕೇಟ್ ಎಲ್ಲ ಇರಬೇಕು ಅಂತೇಳಿ ಕೊಟ್ಟಿದ್ದಾರೆ, ಅದನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಓದಿ ತಿಳ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ. ಇಲ್ಲಿ ನೀವು ನೋಡ್ಬೋದು ಅಂದರೆ ಫಿಸಿಕಲ್ ಎಕ್ಸಾಮ್ ಏನಿದೆ PET ಮತ್ತು PST ಏನಿದೆ ಇದು ಫಸ್ಟ್ ಫೇಸ್ ಎಕ್ಸಾಮು. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇದೆ. ಇದರಲ್ಲಿ
ಹೈಟ್, ಚೆಸ್ಟ್, ವೆಯ್ಟ್ ಇದಿಷ್ಟು ನೋಡ್ತಾರೆ ಫಾರ್ ಮೇಲ್ ಕ್ಯಾಂಡಿಡೇಟಿಗೆ. ಫೀಮೇಲ್ ಕ್ಯಾಂಡಿಡೇಟಿಗೆ ಹೈಟ್, ವೆಯ್ಟ್ ಎಷ್ಟೇ ಇರುವಂಥದ್ದು. ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಏನಿದೆ PET, ಇದು ಫಾರ್ ಮೇಲ್ ಕ್ಯಾಂಡಿಡೇಟಿಗೆ 1.6 ಕಿಲೋಮೀಟರ್ ರೇಸ್ ಇನ್ನು 6.5 ಮಿನಿಟ್ಸಲ್ಲಿ, ಅಂದರೆ 6.5 ನಿಮಿಷದಲ್ಲಿ 1.6 ಕಿಲೋಮೀಟರ್ ರೇಸ್ ಇರುತ್ತೆ. ಫಾರ್ ಫೀಮೇಲಿಗೆ 800 ಮೀಟರ್ ರೇಸ್ ಇರುತ್ತೆ, ಇನ್ನು 4 ಮಿನಿಟ್ಸಲ್ಲಿ ಇರುತ್ತೆ. ಇನ್ನು ಲಾಂಗ್ ಜಂಪ್ ಅಷ್ಟೇ 11 ಫೀಟ್ 3 ಚಾನ್ಸಸ್ ಇರುತ್ತೆ. ಇನ್ನು 9 ಫೀಟ್ ಇರುತ್ತೆ ಫೀಮೇಲಿಗೆ ಲಾಂಗ್ ಜಂಪ್, ಇನ್ನು 3 ಚಾನ್ಸಸ್ ಇರುತ್ತೆ. ಇನ್ನು ಹೈ ಜಂಪ್ ಅಷ್ಟೇ 3.5 ಫೀಟ್ ಇರುತ್ತೆ, ಇದ್ರ 3 ಚಾನ್ಸ್ ಕೊಡ್ತಾರೆ ಮೇಲ್ ಅವರಿಗೆ. ಫೀಮೇಲ್ ಅವರಿಗೆ ಕೂಡ ಅಷ್ಟೇ 3 ಫೀಟ್ ಇರುತ್ತೆ, ಇನ್ನು 3 ಚಾನ್ಸಸ್ ಇರುತ್ತೆ. ಇನ್ನು ಸೆಕೆಂಡ್ ಫೇಸ್ ಎಕ್ಸಾಮ್ ನೋಡೋದಾದರೆ CBT ಎಕ್ಸಾಮ್ ಮಾಡ್ತಾರೆ, ಕಂಪ್ಯೂಟರ್ ಬೇಸ್ ಎಕ್ಸಾಮು. ಇದರಲ್ಲಿ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸಿಲೆಬಸ್ ನೋಡೋದಾದರೆ ಫಿಸಿಕ್ಸ್ ನಂಬರ್ ಆಫ್ ಕ್ವಶನ್ಸ್ 40 ಇರುತ್ತೆ, 80 ಮಾರ್ಕ್ಸ್ ಇರುತ್ತೆ. ಇನ್ನು ಪಾರ್ಟ್ 2 ಅಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ, 20 ಕ್ವಶನ್ಸ್ 40 ಮಾರ್ಕ್ಸ್ ಇರುತ್ತೆ. ಕೆಮಿಸ್ಟ್ರಿಯಲ್ಲೂ 20 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಮತ್ತು GK ಇರುತ್ತೆ, ಅದು 20 ಕ್ವಶನು 40 ಮಾರ್ಕ್ಸ್ ಇರುತ್ತೆ. ಇದು ಸ್ಟೇಟ್ ಸಿಲೆಬಸ್ ಇರ್ಬೋದು, CBS ಸಿಲೆಬಸ್ ಇರ್ಬೋದು. ಇನ್ನು ಇಂಗ್ಲೀಷ್ ಮತ್ತು GK ಇದು ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಜಿಯೋಗ್ರಫಿ ಆ್ಯಂಡ್ ಜನರಲ್ ಸೈನ್ಸನ್ನು ಒಳಗೊಂಡಿರುತ್ತೆ. ಟೋಟಲ್ 200 ಮಾರ್ಕ್ಸಿಗೆ 100 ಕ್ವಶನ್ಸ್ ಇರುತ್ತೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಯಾವುದು ನೀವು ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಯಾವ ನೀವು ತಪ್ಪು ಆನ್ಸರ್ ಮಾಡಿದ್ದೀರಾ ಅಂಥದನ್ನು 0.25 ಮಾರ್ಕ್ಸನ್ನು ಅವರು ಡಿಡಕ್ಟ್ ಮಾಡ್ತಾರೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ನೋಡ್ಬೋದು. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕು, ಅಂದರೆ ನಿಮ್ಮದು ಫೋಟೋ ಕಾಪಿ ಅಡ್ಮಿಟ್ ಕಾರ್ಡದು ಒರಿಜಿನಲ್ ಅಡ್ಮಿಟ್ ಕಾರ್ಡು, ಮತ್ತು ಎಜುಕೇಷನ್ ಸರ್ಟಿಫಿಕೇಟು ಒರಿಜಿನಲ್ ಇರಬೇಕು. ಇನ್ನು ITI ಸರ್ಟಿಫಿಕೇಟು ಒರಿಜಿನಲ್, ಇನ್ನು ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಅಥವಾ EWS ಸರ್ಟಿಫಿಕೇಟ್ ಮಾಡಿಸಿದ್ರೆ ಅದು ಸರ್ಟಿಫಿಕೇಟ್ ಒರಿಜಿನಲ್ ಇರಬೇಕು. ಇನ್ನು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು. ಇದೆಲ್ಲ ಒರಿಜಿನಲನ್ನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ತೊಗೊಂಡೋಗ್ಬೇಕಾಗತ್ತೆ. ಇನ್ನು ಡೀಟೇಲ್ ಎಕ್ಸಾಮಿನೇಷನ್ ನೋಡ್ಬೋದು. ಮೆಡಿಕಲ್ ಎಕ್ಸಾಮಿನೇಷನ್, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಯಾವ ರೀತಿ ಇರುತ್ತೆ ಅಂತ ಹೇಳಿ ಎಲ್ಲ. ಇನ್ನು ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕೋದು ಅಂತೇಳಿ ನೋಡೋದಾದರೆ, ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕೋದು. ಅಫಿಷಿಯಲ್ ವೆಬ್ಸೈಟ್ ಏನಿದೆ BSFದು, ಅದರ ಮೂಲಕ ಅಪ್ಲಿಕೇಶನನ್ನು ಹಾಕೋದು. ಪ್ರಾರಂಭದ ದಿನಾಂಕ 24/8/2025, ಆಗಸ್ಟ್ 24 ತಾರೀಕಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23/9/2025, ಸೆಪ್ಟೆಂಬರ್ 23ನೇ ತಾರೀಕಿಗೆ ಲಾಸ್ಟ್ ಆಗಿರುತ್ತೆ. ಇನ್ನು ಪೇಮೆಂಟ್ ನೋಡೋದಾದರೆ, ಎಲ್ಲ ಕ್ಯಾಂಡಿಡೇಟು ಅಂದರೆ ಅನ್ರಿಸರ್ವ್ಡ್ ಇರುವ OBC EWS ಅವರಿಗೆ 100 ರೂಪೀಸ್ ಚಾರ್ಜಸ್ ಇರುತ್ತೆ. ಫೀಸ್ ಪೇಮೆಂಟು, ಎಕ್ಸಾಮಿನೇಷನ್ ಫೀಸ್ ಇರುತ್ತೆ, ಇದು 100 ರೂಪೀಸ್ ಇರುತ್ತೆ. ಇನ್ನು SC ST ಅವರಿಗೆಲ್ಲ 50 ರೂಪೀಸ್ ಚಾರ್ಜಸ್ ಇರುತ್ತೆ, ನೀವಿಲ್ಲಿ ನೋಡ್ಬೋದು. ಪ್ಲಸ್ ಟ್ಯಾಕ್ಸಸ್ ಸೇರಿ ಟೋಟಲ್ 59 ರೂಪೀಸ್ ಚಾರ್ಜಸ್ ಇರುತ್ತೆ. ಇನ್ನು ಒಂದು ಸಲ ನೀವು ಫೀಸ್ ಪೇ ಮಾಡಿದರೆ ಯಾವುದೇ ಕಾರಣಕ್ಕೂ ರಿಫಂಡ್ ಆಗೋದಿಲ್ಲ ಇದು ಅಮೌಂಟು. ಇನ್ನು ಯಾರಿಗೆಲ್ಲ ಈ ಪೊಲೀಸ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ ಅಂಥವ್ರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು BSFಲ್ಲಿರುವಂತಹ ಕಾನ್ಸ್ಟೇಬಲ್ ಇದು ರೇಡಿಯೋ ಆಪ್ರೇಟರ್ ಹುದ್ದೆ ಮತ್ತು ರೇಡಿಯೋ ಮೆಕ್ಯಾನಿಕಲ್ ಹುದ್ದೆ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.